ಇನ್ನು ಬಿಡದಿ ಭೂ ಯುದ್ಧ ವಿಚಾರಕ್ಕೆ ಬರೋಣ. 2 ತಿಂಗಳ ಕಾಲಾವಕಾಶ ಇದೆ. ಅಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸಿ ವರದಿಯನ್ನ ಕೊಡಬೇಕು. ಆ ವರದಿ ಮೇಲೆ ಡಿಸೈಡ್ ಆಗುತ್ತೆ ಮುಂದಿನ ಒಂದು ಬಿಡದಿಯ ಬೆಳವಣಿಗೆಗಳು ಅಂತ. ಈಗ ಸದ್ಯ ಈ ಬಿಡದಿ ಭೂ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ತಾರಕಕ್ಕೇರ್ತಾ ಇದೆ ಬಿಡದಿ ಭೂ ಸ್ವಾಧೀನ ಹೋರಾಟದ ಕಿಚ್ಚು. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಇದರ ಸಾರಥ್ಯ ವಹಿಸಿರೋದು ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು. ಟೌನ್ಶಿಪ್ ಯೋಜನೆಯನ್ನ ತಕ್ಷಣವೇ ಕೈ ಬಿಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಶುರು ಮಾಡಿತು. ಸಂಸದರು, ಶಾಸಕರು, ಪ್ರಮುಖ ನಾಯಕರೆಲ್ಲರೂ ಭಾಗಿಯಾಗಿದ್ದಾರೆ. ರೈತರ ವಿರುದ್ಧ ನೀವು ತೆಗೆದುಕೊಳ್ತಾ ಇರುವಂಥ ಕ್ರಮ ಇದೆಯಲ್ಲ ಅದನ್ನು ನಾವು ಖಂಡಿಸ್ತೀವಿ ಅಂತೇಳಿ ರೈತರ ಜೊತೆಗೆ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕುಳಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಯೋಜನೆಯನ್ನ ಕೈ ಬಿಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಡಿಕೆ ಶಿವಕುಮಾರ್ ಅವರಿಗೆ ಲೂಟಿಕೋರ. ಆ ಜನ ಸೈಟ್ ತಗೊಂಡವರಿಗೆ ಇನ್ನೊಂದು ಮನೆ ಇದೆಯೋ ಬರ್ತಾ ಇದ್ರು ಅವರು. ರಿಯಲ್ ಎಸ್ಟೇಟ್ ಡಿಕೆ ಶಿವಕುಮಾರ್ ಅವರಿಗೆ ಲೂಟಿಕೋರ ಕಾಂಗ್ರೆಸ್ಗೆ. ರೈತರ ಭೂಮಿಗಳನ್ನು ಉಳಿಸಬೇಕು, ರೈತ ಉಳಿದಾಗ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ರೈತ ನಾಯಕರು ಸಹಿತ ಭಾಗವಹಿಸುವುದರ ಮುಖಾಂತರ ರಾಜ್ಯ ಸರ್ಕಾರ ಏನಿವತ್ತು ಬಿಡದಿಯಲ್ಲಿ ರೈತರು ಒತ್ತಾಯಪೂರ್ವಕವಾಗಿ ಬಿಡದಿಯಲ್ಲಿ ರೈತರ ಭೂಮಿಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಅದನ್ನು ಖಂಡಿಸಿ ನಾವಿವತ್ತು ಎಲ್ಲರೂ ಕೂಡಿಕೊಂಡು ಆ ಒಂದು ಖಂಡನೆ ಮಾಡುವುದರ ಜೊತೆಗೆ ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಮನಸ್ಸನ್ನು ಯಾರು ನೋಯಿಸಬಾರದು ಅನ್ನುವಂತ ಉದ್ದೇಶದಿಂದ ಇವತ್ತು ಬೆಂಗಳೂರಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ರೈತರಿದ್ದಾಗ ಮಾತ್ರ ನಾವು, ಯಾಕೆಂದ್ರೆ ನಾವು ದೇಶದವರು ಎಲ್ಲರೂ ಸಹಿತ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ, ಲೂಟಿಕೋರ ಕಾಂಗ್ರೆಸ್ಗೆ. ಬಂಧುಗಳೇ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ. ಸಿಎಂ ಡಿಕೆ ಶಿವಕುಮಾರ್ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಾ ಇಲ್ಲ. ಡಿಕೆ ಬಂದ ತಕ್ಷಣ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಶುರುವಾಗ್ಬಿಟ್ಟಿದೆ. ಬಿಜೆಪಿ ನಾಯಕರ ಆಕ್ರೋಶ ಇದು. ನಾಟಕ ಬಂದ್ ಮಾಡಿ ರೈತರ ಹಿತಾಸಕ್ತಿಯನ್ನ ಮೊದಲು ಕಾಪಾಡಕ್ಕೆ ಶುರು ಮಾಡಿದ್ದೀವಿ. ಅದು ಇದು ನಾಟಕ ಮಾಡೋದು ಬಿಟ್ಬಿಡಿ. ಸರ್ಕಾರಿ ಜಮೀನಿರೋ ಕಡೆ ಟೌನ್ಶಿಪ್ ಮಾಡ್ಕೊಳ್ಳಿ ಹೋಗಿ. ರೈತರ ಜಮೀನೇ ಬೇಕಾಗಿತ್ತ ನಿಮಗೆ? ಸುಮ್ಮನೆ ಬಲವಂತವಾಗಿ ಬಂದು ಗೂಂಡಾಗಳ ರೀತಿಯಲ್ಲಿ ರೈತರ ಮನೆಗೆ ಕಳಿಸಿ ಭೂಮಿ ಕಿತ್ಕೊಳ್ಳೋದೆಲ್ಲ ಮಾಡ್ತು ಅಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಅದನ್ನೆಲ್ಲ ಮೊದಲು ಬಿಟ್ಬಿಡಿ. ತಕ್ಷಣವೇ ರೈತರ ಮೇಲಿನ ಪ್ರಕರಣಗಳನ್ನು ಕೈ ಬಿಡಬೇಕೀಗಲೇ. FIR ಹಾಕಿದ್ದೀರಿ, ಸ್ಥಳದಲ್ಲಿ ಇಲ್ದರೆ ಅವ್ರ ಮೇಲೆಲ್ಲ A1 ಮಾಡಿದಿರಿ. ಮೊದಲು ಈ ನಾಟಕಗಳನ್ನೆಲ್ಲ ಬಿಟ್ಬಿಡಿ. ಜೊತೆಗೆ ಈಗಾಗಿದೆಯಲ್ಲ ಕಂಪ್ಲೇಂಟು, ಆ ಪ್ರಕರಣವನ್ನ ಕೈ ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಅವರು. ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಏನು ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ, ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಅಧಿಕಾರದ ಮದ, ಅಧಿಕಾರದ ದರ್ಪ ಎಲ್ಲಿಗೆ ತಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಆ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಆ ಪ್ರತಿಭಟನೆ ನಿರತ ಇರತಕ್ಕಂಥ ರೈತರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಅವರಿಗೆ ಜೈಲಿಗೆ ಅಡ್ತಕ್ಕಂಥ ಷಡ್ಯಂತ್ರ ಕುತಂತ್ರ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ. ಡಿಕೆ ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯಿತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯಿತು.
ಡಿ ಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ 1 ವರ್ಷದಲ್ಲಿ ಏನು ಸಾಧನೆ, ರಿಯಲ್ ಎಸ್ಟೇಟ್ ಸಾಧನೆ ಬಂದು 30 ದಿನ ದಾಟ್ತು. ಯಾವ್ದಾದ್ರು ನೀರಾವರಿ ಯೋಜನೆ ಬಂದಿದೆಯಾ? ಯಾವ್ದಾದ್ರು ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಕಾಂಗ್ರೆಸ್ ಸರ್ಕಾರ ಆ ಜನ ಸೈಟ್ ತಗೊಂಡವರಿಗೆ ಇನ್ನೊಂದು ಮನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಮನೆ ಇಲ್ಲದೆ ಹೋದ್ರೆ ಅಲ್ಲಿ ಬರ್ತಾ ಇದ್ರು ಅವರು. ನೀವಲ್ಲಿ ಸರಿಯಾದ ರಸ್ತೆ ಮಾಡಿದ್ರೆ, ನೀವಲ್ಲಿ ನೀರು ಕೊಟ್ಟಿದ್ರೆ, ನೀವಲ್ಲಿ ವಿದ್ಯುತ್ ಲೈನ್ ಅನ್ನು ಹಾಕಿದ್ರೆ, ಅಲ್ಲಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿದ್ರೆ ಜನ ಅಲ್ಲಿ ಬರ್ತಾ ಇದ್ರು. ಯಾವ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ